ಪಾಕಿಸ್ತಾನದ ಮಿನಿಸ್ಟರ್ ಹೇಳ್ತಾ ಇದ್ದನ್ನ ತಾವು ಕೇಳಿಸ್ಕೊಂಡ್ರಿ. ಮುಂದಿನ 24ರಿಂದ 36 ಗಂಟೆಯಲ್ಲಿ ಭಾರತದವರು ನಮ್ಮನ್ನು ಹೊಡಿತಾರೆ ಅಂತ ಗ್ಯಾರಂಟಿಯಾಗಿ ಹೇಳ್ತಾ ಇದ್ದಾನ ಆತ. ಎಷ್ಟು ನಂಬಿಕೆ ವಿಶ್ವಾಸ ಇದೆ ನೋಡಿ. ಇನ್ನ ಮುಂದುವರೆದ ಭಾಗವಾಗಿ ಭಾರತವನ್ನ ಧರ್ಮಛತ್ರ ಅಂತ ಅಂದ್ಕೊಂಡವರಿಗೆ ಶಾಕ್ ಎದುರಾಗಿದೆ. ಪಾಕಿಗಳನ್ನ ಹುಡುಕಿ ಹೆಕ್ಕಿ ತೆಗಿತಾ ಇದೆ ಕೇಂದ್ರ ಸರ್ಕಾರ. ದೇಶದಲ್ಲಿ ಒಬ್ಬ ಪಾಕಿಸ್ತಾನಿಯೂ ಕೂಡ ಉಳಿಯುವಂತಿಲ್ಲ. ಎಲ್ಲೆಲ್ಲಿ ಬೀಡು ಬಿಟ್ಟಿದ್ದೀರೋ ಕೂಡಲೇ ಜಾಗ ಖಾಲಿ ಮಾಡಬೇಕು. ಅಟಾರಿ ಗಡಿಯಲ್ಲಿ 1616 ಪಾಕಿಸ್ತಾನಿಗಳು ತಮ್ಮ ದೇಶಕ್ಕೆ ವಾಪಸ್ ಹೋಗಿದ್ದಾರೆ. ಒಂದೇ ದಿನ 100 ಜನರನ್ನ ಆಚೆ ಕಳಿಸಿದ್ದಾರೆ ಅಟಾರಿ ಬಾರ್ಡರ್ ಮೂಲಕ. 1616 ಪಾಕಿಸ್ತಾನಿಗಳನ್ನ ತಮ್ಮ ದೇಶಕ್ಕೆ ಬಿಟ್ಟು ಬಂದ್ರು. ಅಟಾರಿ ಬಾರ್ಡರ್ ಮೂಲಕ ಕಳಿಸಿಕೊಟ್ರು. ಪಾಕಿಸ್ತಾನಿಗಳನ್ನ ವಾಪಸ್ ಕಳಿಸೋದಕ್ಕೆ ಇದು ಸಕಾಲ. ದಶಕಗಳಿಂದ ಭಾರತದಲ್ಲಿ ಇರುವಂತಹ ಪಾಕಿಸ್ತಾನಿಗಳನ್ನ ವಾಪಸ್ ತಮ್ಮ ದೇಶಕ್ಕೆ ಓಡಿಸೋದಕ್ಕೆ ಇದು ಸಕಾಲ. ಪೌರತ್ವ ಪಾಕಿಸ್ತಾನದ್ದು, ವೋಟಿಂಗ್ ಭಾರತದಲ್ಲಿ, ಆಧಾರ್ ಕಾರ್ಡ್, ವೋಟರ್ ಐಡಿ ಎಲ್ಲವೂ ಕೂಡ ಇದೆ. ವಿದ್ಯಾಭ್ಯಾಸವೂ ಕೂಡ ಇಲ್ಲೇ, ಕೊನೆಗೆ ಉದ್ಯೋಗನೂ ಇಲ್ಲೇ. ತನ್ನ ಕುಟುಂಬದ ನೈಜಾಂಶವನ್ನ ಬಯಲು ಮಾಡಿದೆ ಪಾಕಿಸ್ತಾನಿ. ಇವ್ರಿಗೆಲ್ಲ ಇಲ್ಲೇ ಬೇಕು, ಇವ್ರಿಗೆ ನೀರು ಬೇಕು, ಜಾಗ ಬೇಕು, ಉದ್ಯೋಗ ಬೇಕು, ವಿದ್ಯೆ ಬೇಕು. ಆದರೆ ಭಾರತದ ವಿರುದ್ಧವೇ ಇವರ ಮನಸ್ಸಿನಲ್ಲಿ, ಮನಸ್ಥಿತಿಯಲ್ಲಿ ಯಾವಾಗಲೂ ಕೂಡ ಶತ್ರುತ್ವ ಭಾವ ಕಾಡ್ತಾ ಇರುತ್ತೆ. ಭಯೋತ್ಪಾದನಾ ಮನಸ್ಥಿತಿ ಇವರಲ್ಲಿ. ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯಾ ಇವರಿಗೆ? ಇಂಥವರನ್ನ ಒದ್ದು ಓಡಿಸುವಂತಹ ಕೆಲಸ ಈಗ ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ. ಇದು ಸಕಾಲ ಕೂಡ. ಈಗಾಗಲೇ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದ ರೀತಿಯಲ್ಲಿ ಒಬ್ಬರನ್ನು ಕೂಡ, ಈ ಪಾಪಿ ಪಾಕಿಸ್ತಾನದವರನ್ನ ನಮ್ಮ ದೇಶದಲ್ಲಿ ಒಬ್ಬರನ್ನು ಬಿಡದೆ ಓಡಿಸುವಂತಹ ಸಕಾಲ ಈಗ ಬಂದಾಗಿದೆ. ಸೊ ನೋಡಿ, ಒಬ್ಬೊಬ್ಬರನ್ನ ಬಸ್ ತುಂಬಿಸಿ ಕಳಿಸ್ತಾ ಇದ್ದಾರೆ. ಅಟಾರಿ ಗಡಿಯಲ್ಲಿ ಒಂದೊಂದೇ ಕಥೆಗಳು ಬಯಲಾಗ್ತಾ ಇವೆ. ಈಗ ಹೋಗ್ತಾ ಇರೋರು ಇದಾರಲ್ಲ, ಇವರ ಬ್ಯಾಕ್ ಗ್ರೌಂಡ್ ಅನ್ನ ಗಮನಿಸ್ಬಿಟ್ರೆ ಇವರ ಆಟಗಳೆಲ್ಲವೂ ಕೂಡ ಬಹಿರಂಗ ಆಗ್ತಾ ಇದೆ. ಇವ್ರದ್ದು ವೋಟರ್ ಐಡಿ ಭಾರತದ್ದು, ಆಧಾರ್ ಕಾರ್ಡ್ ಭಾರತದ್ದು, ವಿದ್ಯಾಭ್ಯಾಸ ಇಲ್ಲಿಯೇ, ಕೊನೆಗೆ ಉದ್ಯೋಗವೂ ಇಲ್ಲಿಯೇ, ಪೌರತ್ವ ಮಾತ್ರ ಪಾಕಿಸ್ತಾನ. ಪಾಕಿಸ್ತಾನದ ಮಿನಿಸ್ಟರ್ ಹೇಳ್ತಾ ಇದ್ದನ್ನ ತಾವು ಕೇಳಿಸ್ಕೊಂಡ್ರಿ. ಮುಂದಿನ 24ರಿಂದ 36 ಗಂಟೆಯಲ್ಲಿ ಭಾರತದವರು ನಮ್ಮನ್ನು ಹೊಡಿತಾರೆ ಅಂತ ಗ್ಯಾರಂಟಿಯಾಗಿ ಹೇಳ್ತಾ ಇದ್ದಾನ ಆತ. ಎಷ್ಟು ನಂಬಿಕೆ ವಿಶ್ವಾಸ ಇದೆ ನೋಡಿ. ಇನ್ನ ಮುಂದುವರೆದ ಭಾಗವಾಗಿ ಭಾರತವನ್ನ ಧರ್ಮಛತ್ರ ಅಂತ ಅಂದ್ಕೊಂಡವರಿಗೆ ಶಾಕ್ ಎದುರಾಗಿದೆ. ಪಾಕಿಗಳನ್ನ ಹುಡುಕಿ ಹೆಕ್ಕಿ ತೆಗಿತಾ ಇದೆ ಕೇಂದ್ರ ಸರ್ಕಾರ. ದೇಶದಲ್ಲಿ ಒಬ್ಬ ಪಾಕಿಸ್ತಾನಿಯೂ ಕೂಡ ಉಳಿಯುವಂತಿಲ್ಲ. ಎಲ್ಲೆಲ್ಲಿ ಬೀಡು ಬಿಟ್ಟಿದ್ದೀರೋ ಕೂಡಲೇ ಜಾಗ ಖಾಲಿ ಮಾಡಬೇಕು. ಅಟಾರಿ ಗಡಿಯಲ್ಲಿ 1616 ಪಾಕಿಸ್ತಾನಿಗಳು ತಮ್ಮ ದೇಶಕ್ಕೆ ವಾಪಸ್ ಹೋಗಿದ್ದಾರೆ. ಒಂದೇ ದಿನ 100 ಜನರನ್ನ ಆಚೆ ಕಳಿಸಿದ್ದಾರೆ ಅಟಾರಿ ಬಾರ್ಡರ್ ಮೂಲಕ. 1616 ಪಾಕಿಸ್ತಾನಿಗಳನ್ನ ತಮ್ಮ ದೇಶಕ್ಕೆ ಬಿಟ್ಟು ಬಂದ್ರು. ಅಟಾರಿ ಬಾರ್ಡರ್ ಮೂಲಕ ಕಳಿಸಿಕೊಟ್ರು. ಪಾಕಿಸ್ತಾನಿಗಳನ್ನ ವಾಪಸ್ ಕಳಿಸೋದಕ್ಕೆ ಇದು ಸಕಾಲ. ದಶಕಗಳಿಂದ ಭಾರತದಲ್ಲಿ ಇರುವಂತಹ ಪಾಕಿಸ್ತಾನಿಗಳನ್ನ ವಾಪಸ್ ತಮ್ಮ ದೇಶಕ್ಕೆ ಓಡಿಸೋದಕ್ಕೆ ಇದು ಸಕಾಲ. ಪೌರತ್ವ ಪಾಕಿಸ್ತಾನದ್ದು, ವೋಟಿಂಗ್ ಭಾರತದಲ್ಲಿ, ಆಧಾರ್ ಕಾರ್ಡ್, ವೋಟರ್ ಐಡಿ ಎಲ್ಲವೂ ಕೂಡ ಇದೆ. ವಿದ್ಯಾಭ್ಯಾಸವೂ ಕೂಡ ಇಲ್ಲೇ, ಕೊನೆಗೆ ಉದ್ಯೋಗನೂ ಇಲ್ಲೇ. ತನ್ನ ಕುಟುಂಬದ ನೈಜಾಂಶವನ್ನ ಬಯಲು ಮಾಡಿದೆ ಪಾಕಿಸ್ತಾನಿ. ಇವ್ರಿಗೆಲ್ಲ ಇಲ್ಲೇ ಬೇಕು, ಇವ್ರಿಗೆ ನೀರು ಬೇಕು, ಜಾಗ ಬೇಕು, ಉದ್ಯೋಗ ಬೇಕು, ವಿದ್ಯೆ ಬೇಕು. ಆದರೆ ಭಾರತದ ವಿರುದ್ಧವೇ ಇವರ ಮನಸ್ಸಿನಲ್ಲಿ, ಮನಸ್ಥಿತಿಯಲ್ಲಿ ಯಾವಾಗಲೂ ಕೂಡ ಶತ್ರುತ್ವ ಭಾವ ಕಾಡ್ತಾ ಇರುತ್ತೆ. ಭಯೋತ್ಪಾದನಾ ಮನಸ್ಥಿತಿ ಇವರಲ್ಲಿ. ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯಾ ಇವರಿಗೆ? ಇಂಥವರನ್ನ ಒದ್ದು ಓಡಿಸುವಂತಹ ಕೆಲಸ ಈಗ ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ. ಇದು ಸಕಾಲ ಕೂಡ. ಈಗಾಗಲೇ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದ ರೀತಿಯಲ್ಲಿ ಒಬ್ಬರನ್ನು ಕೂಡ, ಈ ಪಾಪಿ ಪಾಕಿಸ್ತಾನದವರನ್ನ ನಮ್ಮ ದೇಶದಲ್ಲಿ ಒಬ್ಬರನ್ನು ಬಿಡದೆ ಓಡಿಸುವಂತಹ ಸಕಾಲ ಈಗ ಬಂದಾಗಿದೆ. ಸೊ ನೋಡಿ, ಒಬ್ಬೊಬ್ಬರನ್ನ ಬಸ್ ತುಂಬಿಸಿ ಕಳಿಸ್ತಾ ಇದ್ದಾರೆ. ಅಟಾರಿ ಗಡಿಯಲ್ಲಿ ಒಂದೊಂದೇ ಕಥೆಗಳು ಬಯಲಾಗ್ತಾ ಇವೆ. ಈಗ ಹೋಗ್ತಾ ಇರೋರು ಇದಾರಲ್ಲ, ಇವರ ಬ್ಯಾಕ್ ಗ್ರೌಂಡ್ ಅನ್ನ ಗಮನಿಸ್ಬಿಟ್ರೆ ಇವರ ಆಟಗಳೆಲ್ಲವೂ ಕೂಡ ಬಹಿರಂಗ ಆಗ್ತಾ ಇದೆ. ಇವ್ರದ್ದು ವೋಟರ್ ಐಡಿ ಭಾರತದ್ದು, ಆಧಾರ್ ಕಾರ್ಡ್ ಭಾರತದ್ದು,
ವಿದ್ಯಾಭ್ಯಾಸ ಇಲ್ಲಿಯೇ, ಕೊನೆಗೆ ಉದ್ಯೋಗವೂ ಇಲ್ಲಿಯೇ, ಪೌರತ್ವ ಮಾತ್ರ ಪಾಕಿಸ್ತಾನ್. ಪಾಕಿಸ್ತಾನದ ಮಿನಿಸ್ಟರ್ ಹೇಳ್ತಾ ಇದ್ದನ್ನ ತಾವು ಕೇಳಿಸ್ಕೊಂಡ್ರಿ. ಮುಂದಿನ 24ರಿಂದ 36 ಗಂಟೆಯಲ್ಲಿ ಭಾರತದವರು ನಮ್ಮನ್ನು ಹೊಡಿತಾರೆ ಅಂತ ಗ್ಯಾರಂಟಿಯಾಗಿ ಹೇಳ್ತಾ ಇದ್ದಾನ ಆತ. ಎಷ್ಟು ನಂಬಿಕೆ ವಿಶ್ವಾಸ ಇದೆ ನೋಡಿ. ಇನ್ನ ಮುಂದುವರೆದ ಭಾಗವಾಗಿ ಭಾರತವನ್ನ ಧರ್ಮಛತ್ರ ಅಂತ ಅನ್ಕೊಂಡವರಿಗೆ ಶಾಕ್ ಎದುರಾಗಿದೆ. ಪಾಕಿಗಳನ್ನ ಹುಡುಕಿ ಹುಡುಕಿ ಹೆಕ್ಕಿ ತೆಗಿತಾ ಇದೆ ಕೇಂದ್ರ ಸರ್ಕಾರ. ದೇಶದಲ್ಲಿ ಒಬ್ಬ ಪಾಕಿಸ್ತಾನಿಯೂ ಕೂಡ ಉಳಿಯುವಂತಿಲ್ಲ. ಎಲ್ಲೆಲ್ಲಿ ಬೀಡು ಬಿಟ್ಟಿದ್ದೀರೋ ಕೂಡಲೇ ಜಾಗ ಖಾಲಿ ಮಾಡಬೇಕು. ಅಟಾರಿ ಗಡಿಯಲ್ಲಿ 1616 ಪಾಕಿಸ್ತಾನಿಗಳು ತಮ್ಮ ದೇಶಕ್ಕೆ ವಾಪಸ್ ಹೋಗಿದ್ದಾರೆ. ಒಂದೇ ದಿನ 100 ಜನರನ್ನ ಆಚೆ ಕಳಿಸಿದ್ದಾರೆ ಅಟಾರಿ ಬಾರ್ಡರ್ ಮೂಲಕ. 1616 ಪಾಕಿಸ್ತಾನಿಗಳನ್ನ ತಮ್ಮ ದೇಶಕ್ಕೆ ಬಿಟ್ಟು ಬಂದ್ರು. ಅಟಾರಿ ಬಾರ್ಡರ್ ಮೂಲಕ ಕಳಿಸಿಕೊಟ್ರು. ಪಾಕಿಸ್ತಾನಿಗಳನ್ನ ವಾಪಸ್ ಕಳಿಸೋದಕ್ಕೆ ಇದು ಸಕಾಲ. ದಶಕಗಳಿಂದ ಭಾರತದಲ್ಲಿ ಇರುವಂತಹ ಪಾಕಿಸ್ತಾನಿಗಳನ್ನ ವಾಪಸ್ ತಮ್ಮ ದೇಶಕ್ಕೆ ಓಡಿಸೋದಕ್ಕೆ ಇದು ಸಕಾಲ. ಪೌರತ್ವ ಪಾಕಿಸ್ತಾನದ್ದು, ವೋಟಿಂಗ್ ಭಾರತದಲ್ಲಿ, ಆಧಾರ್ ಕಾರ್ಡ್, ವೋಟರ್ ಐಡಿ ಎಲ್ಲವೂ ಕೂಡ ಇದೆ. ವಿದ್ಯಾಭ್ಯಾಸವೂ ಕೂಡ ಇಲ್ಲೇ, ಕೊನೆಗೆ ಉದ್ಯೋಗನೂ ಇಲ್ಲೇ. ತನ್ನ ಕುಟುಂಬದ ನೈಜಾಂಶವನ್ನ ಬಯಲು ಮಾಡಿದೆ ಪಾಕಿಸ್ತಾನಿ. ಇವ್ರಿಗೆ ಎಲ್ಲ ಇಲ್ಲೇ ಬೇಕು, ಇವ್ರಿಗೆ ನೀರು ಬೇಕು, ಜಾಗ ಬೇಕು, ಉದ್ಯೋಗ ಬೇಕು, ವಿದ್ಯೆ ಬೇಕು. ಆದ್ರೆ ಭಾರತದ ವಿರುದ್ಧವೇ ಇವರ ಮನಸ್ಸಿನಲ್ಲಿ, ಮನಸ್ಥಿತಿಯಲ್ಲಿ ಯಾವಾಗಲೂ ಕೂಡ ಶತ್ರುತ್ವ ಭಾವ ಕಾಡ್ತಾ ಇರುತ್ತೆ. ಭಯೋತ್ಪಾದನಾ ಮನಸ್ಥಿತಿ ಇವರಲ್ಲಿ. ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯಾ ಇವರಿಗೆ? ಇಂಥವರನ್ನ ಒದ್ದು ಓಡಿಸುವಂತಹ ಕೆಲಸ ಈಗ ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ. ಇದು ಸಕಾಲ ಕೂಡ. ಈಗಾಗಲೇ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದ ರೀತಿಯಲ್ಲಿ ಒಬ್ಬರನ್ನು ಕೂಡ, ಈ ಪಾಪಿ ಪಾಕಿಸ್ತಾನದವರನ್ನ ನಮ್ಮ ದೇಶದಲ್ಲಿ ಒಬ್ಬರನ್ನು ಬಿಡದೆ ಓಡಿಸುವಂತಹ ಸಕಾಲ ಈಗ ಬಂದಾಗಿದೆ. ಸೊ ನೋಡಿ, ಒಬ್ಬೊಬ್ಬರನ್ನೇ ಬಸ್ ತುಂಬಿಸಿ ಕಳಿಸ್ತಾ ಇದ್ದಾರೆ. ಅಟಾರಿ ಗಡಿಯಲ್ಲಿ ಒಂದೊಂದೇ ಕಥೆಗಳು ಬಯಲಾಗ್ತಾ ಇವೆ. ಈಗ ಹೋಗ್ತಾ ಇರೋರು ಇದಾರಲ್ಲ, ಇವರ ಬ್ಯಾಕ್ ಗ್ರೌಂಡ್ ಅನ್ನ ಗಮನಿಸ್ಬಿಟ್ರೆ ಇವರ ಆಟಗಳೆಲ್ಲವೂ ಕೂಡ ಬಹಿರಂಗ ಆಗ್ತಾ ಇದೆ. ಇವ್ರದು ವೋಟರ್ ಐಡಿ ಭಾರತದ್ದು, ಆಧಾರ್ ಕಾರ್ಡ್ ಭಾರತದ್ದು, ವಿದ್ಯಾಭ್ಯಾಸ ಇಲ್ಲಿಯೇ, ಕೊನೆಗೆ ಉದ್ಯೋಗವೂ ಇಲ್ಲಿಯೇ, ಪೌರತ್ವ ಮಾತ್ರ ಪಾಕಿಸ್ತಾನ್. ಪಾಕಿಸ್ತಾನದ ಮಿನಿಸ್ಟರ್ ಹೇಳ್ತಾ ಇದ್ದನ್ನ ತಾವು ಕೇಳಿಸ್ಕೊಂಡ್ರಿ. ಮುಂದಿನ 24ರಿಂದ 36 ಗಂಟೆಯಲ್ಲಿ ಭಾರತದವರು ನಮ್ಮನ್ನು ಹೊಡಿತಾರೆ ಅಂತ ಗ್ಯಾರಂಟಿಯಾಗಿ ಹೇಳ್ತಾ ಇದ್ದಾನ ಆತ. ಎಷ್ಟು ನಂಬಿಕೆ ವಿಶ್ವಾಸ ಇದೆ ನೋಡಿ. ಇನ್ನ ಮುಂದುವರೆದ ಭಾಗವಾಗಿ ಭಾರತವನ್ನ ಧರ್ಮಛತ್ರ ಅಂತ ಅನ್ಕೊಂಡವರಿಗೆ ಶಾಕ್ ಎದುರಾಗಿದೆ. ಪಾಕಿಗಳನ್ನ ಹುಡುಕಿ ಹುಡುಕಿ ಹೆಕ್ಕಿ ತೆಗಿತಾ ಇದೆ ಕೇಂದ್ರ ಸರ್ಕಾರ. ದೇಶದಲ್ಲಿ ಒಬ್ಬ ಪಾಕಿಸ್ತಾನಿಯೂ ಕೂಡ ಉಳಿಯುವಂತಿಲ್ಲ. ಎಲ್ಲೆಲ್ಲಿ ಬೀಡು ಬಿಟ್ಟಿದ್ದೀರೋ ಕೂಡಲೇ ಜಾಗ ಖಾಲಿ ಮಾಡಬೇಕು. ಅಟಾರಿ ಗಡಿಯಲ್ಲಿ 1616 ಪಾಕಿಸ್ತಾನಿಗಳು ತಮ್ಮ ದೇಶಕ್ಕೆ ವಾಪಸ್ ಹೋಗಿದ್ದಾರೆ. ಒಂದೇ ದಿನ 100 ಜನರನ್ನ ಆಚೆ ಕಳಿಸಿದ್ದಾರೆ ಅಟಾರಿ ಬಾರ್ಡರ್ ಮೂಲಕ. 1616 ಪಾಕಿಸ್ತಾನಿಗಳನ್ನ ತಮ್ಮ ದೇಶಕ್ಕೆ ಬಿಟ್ಟು ಬಂದ್ರು. ಅಟಾರಿ ಬಾರ್ಡರ್ ಮೂಲಕ ಕಳಿಸಿಕೊಟ್ರು. ಪಾಕಿಸ್ತಾನಿಗಳನ್ನ ವಾಪಸ್ ಕಳಿಸೋದಕ್ಕೆ ಇದು ಸಕಾಲ. ದಶಕಗಳಿಂದ ಭಾರತದಲ್ಲಿ ಇರುವಂತಹ ಪಾಕಿಸ್ತಾನಿಗಳನ್ನ ವಾಪಸ್ ತಮ್ಮ ದೇಶಕ್ಕೆ ಓಡಿಸೋದಕ್ಕೆ ಇದು ಸಕಾಲ. ಪೌರತ್ವ ಪಾಕಿಸ್ತಾನದ್ದು, ವೋಟಿಂಗ್ ಭಾರತದಲ್ಲಿ, ಆಧಾರ್ ಕಾರ್ಡ್, ವೋಟರ್ ಐಡಿ ಎಲ್ಲವೂ ಕೂಡ ಇದೆ. ವಿದ್ಯಾಭ್ಯಾಸವೂ ಕೂಡ ಇಲ್ಲೇ, ಕೊನೆಗೆ ಉದ್ಯೋಗನೂ ಇಲ್ಲೇ. ತನ್ನ ಕುಟುಂಬದ ನೈಜಾಂಶವನ್ನ ಬಯಲು ಮಾಡಿದೆ ಪಾಕಿಸ್ತಾನಿ. ಇವ್ರಿಗೆ ಎಲ್ಲ ಇಲ್ಲೇ ಬೇಕು, ಇವ್ರಿಗೆ ನೀರು ಬೇಕು, ಜಾಗ ಬೇಕು, ಉದ್ಯೋಗ ಬೇಕು, ವಿದ್ಯೆ ಬೇಕು. ಆದ್ರೆ ಭಾರತದ ವಿರುದ್ಧವೇ ಇವರ ಮನಸ್ಸಿನಲ್ಲಿ, ಮನಸ್ಥಿತಿಯಲ್ಲಿ ಯಾವಾಗಲೂ ಕೂಡ ಶತ್ರುತ್ವ ಭಾವ ಕಾಡ್ತಾ ಇರುತ್ತೆ. ಭಯೋತ್ಪಾದನಾ ಮನಸ್ಥಿತಿ ಇವರಲ್ಲಿ. ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯಾ ಇವರಿಗೆ? ಇಂಥವರನ್ನ ಒದ್ದು ಓಡಿಸುವಂತಹ ಕೆಲಸ ಈಗ ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ. ಇದು ಸಕಾಲ ಕೂಡ. ಈಗಾಗಲೇ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದ ರೀತಿಯಲ್ಲಿ ಒಬ್ಬರನ್ನು ಕೂಡ, ಈ ಪಾಪಿ ಪಾಕಿಸ್ತಾನದವರನ್ನ ನಮ್ಮ ದೇಶದಲ್ಲಿ ಒಬ್ಬರನ್ನು ಬಿಡದೆ ಓಡಿಸುವಂತಹ ಸಕಾಲ ಈಗ ಬಂದಾಗಿದೆ. ಸೊ ನೋಡಿ, ಒಬ್ಬೊಬ್ಬರನ್ನೇ ಬಸ್ ತುಂಬಿಸಿ ಕಳಿಸ್ತಾ ಇದ್ದಾರೆ. ಅಟಾರಿ ಗಡಿಯಲ್ಲಿ ಒಂದೊಂದೇ ಕಥೆಗಳು ಬಯಲಾಗ್ತಾ ಇವೆ. ಈಗ ಹೋಗ್ತಾ ಇರೋರು ಇದಾರಲ್ಲ, ಇವರ ಬ್ಯಾಕ್ ಗ್ರೌಂಡ್ ಅನ್ನ ಗಮನಿಸ್ಬಿಟ್ರೆ
ಇವರ ಆಟಗಳೆಲ್ಲವೂ ಕೂಡ ಬಹಿರಂಗ ಆಗ್ತಾ ಇದೆ. ಇವ್ರದ್ದು ವೋಟರ್ ಐಡಿ ಭಾರತದ್ದು, ಆಧಾರ್ ಕಾರ್ಡ್ ಭಾರತದ್ದು, ವಿದ್ಯಾಭ್ಯಾಸ ಇಲ್ಲಿಯೇ, ಕೊನೆಗೆ ಉದ್ಯೋಗವೂ ಇಲ್ಲಿಯೇ, ಪೌರತ್ವ ಮಾತ್ರ ಪಾಕಿಸ್ತಾನ್.